ಮಹಾಲಕ್ಷ್ಮಿ ಲೇಔಟ್ನ ಮೇಲೆ ಆಗಿರ್ತಕ್ಕಂಥ ಗೋಪಾಲಯ್ಯನವರು ಇದ್ದವ್ರನ್ನ ಮಾತಾಡಿಸೋ ಪ್ರಯತ್ನವನ್ನು ಮಾಡ್ತೀನಿ. ಸಾಕಷ್ಟು ಜನ ಅಭಿಮಾನಿಗಳು ಬಂದಿದ್ದಾರೆ. ಅವರು ಕೂಡ ಏನು ಅಪ್ಪು ಅವರ ಸಮಾಧಿಯ ಬಳಿ ಅಪ್ಪು ಅವರನ್ನು ಇಟ್ಕೊಂಡಿದ್ದಾರೆ. ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ಯಾರು ಅತಿಯಿಂದ ಹೋಗ್ಬಿಡ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಮಾಡ್ತಾ ಇದ್ದಾರೆ. ಆ ಶ್ರೇಷ್ಠ ನಟನ ಯಾರು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಯಾವ ಸಿನಿಮಾ ತುಂಬ ಇಷ್ಟ ಮತ್ತು ಯಾವ ಒಂದು ಹಾಡು ಎಲ್ಲ ಸಿನಿಮಾರು ಇಷ್ಟ ಇದೆ, ಅವರ ಗುಣನೂ ಇಷ್ಟ ಇದೆ. ಅವರು ಬರೀ ಸಿನಿಮಾದ ಜೊತೆಗೆ ಹೊರಗಡೆ ಯಾರಿಗೂ ಸಮಾಜಕ್ಕೆ ಗೊತ್ತಾಗದಾಗ ಮಾಡ್ತಾ ಇರ್ತಕ್ಕಂಥ ಸಹಾಯಗಳು ಆ ಮಕ್ಕಳಿಗೆ ಬಡ ಮಕ್ಕಳಿಗೆ ಇದೆಲ್ಲ ಅನಿಷ್ಟ. ಸರ್, ಪುನೀತ್ ರಾಜ್ಕುಮಾರ್ ಅವರ ಒಂದು ಗುಣವನ್ನು ರಾಜಕಾರಣಿಗಳು ಅಳವಡಿಸಿಕೊಳ್ಬೇಕು ಅನ್ನೋದಾದರೆ ಯಾವ ಒಂದು ಗುಣ? ಸಾಕಷ್ಟು ಜನ ಅಭಿಮಾನಿಗಳು ನಾವು ಎಲ್ಲಿ ಪ್ರಸಾದವನ್ನು ಕೊಡ್ತಾ ಇದ್ದಾರೆ. ನಿಜಕ್ಕೂ ಗುರುತನ್ನು ಬಿಟ್ಟು ಖುಷಿಯಾದ ಒಂದು ವಿಚಾರ ಅಪ್ಪು ಅವ್ರು ಹೇಳ್ಕೊಟ್ಟಿದೆ. ಅದನ್ನು ಒಳ್ಳೆ ಆಸ್ಪತ್ರೆ ಇಲ್ಲ, ಒಂದು ಒಳ್ಳೆ ಕೆರೆಯನ್ನು ಕಟ್ಟಬೇಕು, ಅದು ಅವರ ಬಿಟ್ಟು. ಇವತ್ತು ಸಾವಿರಾರು ಜನಕ್ಕೆ ಮಕ್ಕಳಿಗೆ ಶಿಕ್ಷಣ ಬಿಡಬೇಕಾ ಹಿನ್ನೆಲೆಯಲ್ಲಿ ಅರ್ಥಪೂರ್ಣವಾಗಿ ಅಪ್ಪು ಅವರ ಕಾರ್ಯಕ್ರಮ ಬೆಳಿಗ್ಗೆ ಟಿವಿ ನೇರ ಪ್ರಸಾರ ಆಗ್ತಾ ಇದೆ. ನೀವು ಕೂಡ ಬಂದು ಈ ಒಂದು ಅಪ್ಪು ಅವರ 50ನೇ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ಏನು ಹೇಳಕ್ಕೆ ಬಯಸ್ತೀರಿ? ವಿಶೇಷವಾಗಿ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಒಂದು 40-50 ಕಡೆ ಅಪ್ಪು ಅವರ ಜನ್ಮದಿನಾಚರಣೆ ಮಾಡ್ತಾರೆ. ಬೆಳಗ್ಗೆಯಿಂದ ರಾತ್ರಿವರೆಗೂ ಇದು ಮಾಡ್ತಾ ಇದ್ದಾರೆ. ಇಲ್ಲಿ ಇರ್ತಕ್ಕಂಥ ನಮ್ಮ ಸ್ಥಳೀಯ ವರ್ತಕರು ಎಲ್ಲ ಬಡವರು പക്ഷേ ಬೆಳಗ್ಗೆಯಿಂದ ರಾತ್ರಿವರೆಗೂ ಇಲ್ಲಿ ಬರ್ತಕ್ಕಂಥ ಒಬ್ರಿಗೂ ಹಸುವಿನಿಂದ ಹೋಗಬಾರ್ದು. ಆ ಶ್ರೇಷ್ಠ ಕಲಾವಿದನ ನೋಡೋದಕ್ಕೆ ಇಲ್ಲಿ ಏನು ಬರ್ತಾರೆ, ಎಲ್ಲರೂ ಹೊಟ್ಟೆ ತುಂಬ ಊಟವನ್ನು ಮಾಡ್ಕೊಂಡು ಹೋಗಬೇಕು ಅಂತ ಬೆಳಗ್ಗೆ 7:30-8 ಗಂಟೆಯಿಂದನೇ ಅನ್ನದಾಸೋಹ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಮೆಡಿಕಲ್ ಕ್ಯಾಂಪ್ಗಳು ನಡೀತಾ ಇದೆ, ರಕ್ತದಾನ ಶಿಬಿರಗಳು ನಡೀತಾ ಇದೆ. ಅವರೊಬ್ಬರು ಮೇರು ನಟರು, ಇಡೀ ಕರ್ನಾಟಕಕ್ಕೆಲ್ಲ ದೇಶದ ಒಬ್ಬ ಮೇರು ನಟ. ಅವರು ಇನ್ನೂ ಜೀವಂತವಾಗಿ ಇದ್ದಾರೆ ಅಂತಕ್ಕಂಥದ್ದು ನಮ್ಮೆಲ್ಲರ ಭಾವನೆ ಇರೋದ್ರಿಂದ ಪ್ರತಿ ಭಾನುವಾರ ಇಲ್ಲಿ ಸಾವಿರಾರು ಜನ, 20,000-30,000 ಜನ ಇಲ್ಲಿ ಅವನ್ನ ನೋಡೋದಕ್ಕೆ ಅಂತ ಅಂದ್ಬಿಟ್ಟು ಬರ್ತಾರೆ. ಇದನ್ನು ಆ ಶ್ರೇಷ್ಠ ಕಲಾವಿದನ ಏನು ಹುಟ್ಟುಹಬ್ಬ ಇದೆ, ಜನ್ಮದಿನಾಚರಣೆ ಇದೆ, ಸೂರ್ಯ ಚಂದ್ರ ಇರೋವರೆಗೂ ಇದೇ ರೀತಿ ನಡ್ಕೊಂಡು ಹೋಗುತ್ತೆ. ಕೊನೆಯದಾಗಿ ಸರ್, ಅಪ್ಪು ಅವರ ಸಾಕಷ್ಟು ಸರಳ ಜೀವಿ ಕೂಡ. ಅವರೆಲ್ಲ ಹೇಳ್ಕೊಟ್ಟಿದ್ದು ಒಂದು ಬಲಗೈಗೆ ಮಾಡಿದ್ದು ಎಡಗೈಗೆ ಗೊತ್ತಾಗಬಾರ್ದು ಅನ್ನುವಂಥ ಒಂದು ಪದ್ಧತಿನ ಬೆಳೆಸ್ಕೊಂಬಂದವರು. ಇವತ್ತಿನ ಈ ಸಂದರ್ಭದಲ್ಲಿ ಎಷ್ಟೋ ಜನ ಅವರ ಸಮಾಧಿಯ ಹೊರಭಾಗದಲ್ಲಿ 100,000 ಜನ ಬದುಕ್ತಾ ಇದ್ದಾರೆ. ಅವ್ರು ಇದ್ರೂ ಇಲ್ಲದೇ ಇದ್ರೂ ಕೂಡ ಸೇವೆಯನ್ನು ಮಾಡೋದು, ಜನರಿಗೆ ಒಳ್ಳೇದು ಮಾಡೋದು, ಅದು ರಕ್ತದಲ್ಲೇ ಬಂದಿರೋದು. ಅದ್ರ ಬಗ್ಗೆ ಹೇಳಿದ್ರೆ ಲಕ್ಷಾಂತರ ಜನ ಅಭಿಮಾನಿಗಳಿರ್ತಾರೆ. ಅದಕ್ಕೆ ಸಂಖ್ಯೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಅವ್ರು ಮಾಡ್ತಾ ಇರ್ತಕ್ಕಂಥ ಸಹಾಯ ಯಾರೂ ಗೊತ್ತಾಯ್ತಿರಲಿಲ್ಲ. ಬಲಗೈಲಿ ಮಾಡಿದ್ದು ಎಡಗೈಗೆ ಗೊತ್ತಾಯಿಲ್ಲ, ಎಡಗೈಲಿ ಮಾಡಿದ್ದು ಬಲಗೈ ಗೊತ್ತಾಯ್ತಿರಲಿಲ್ಲ. ಈಗ ಅವ್ರು ಏನು ಮಾಡಿದ್ರು, ಆ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು ಪ್ರತಿಯೊಬ್ಬರು ಅವರ ಹೃದಯದಲ್ಲಿ ಅದನ್ನು ಅಳವಡಿಸ್ಕೊಬೇಕು ಅಂತಕ್ಕಂಥದ್ದು ನಾನು ಹೇಳೋದಕ್ಕೆ ಬಯಸ್ತೇನೆ. ಎಸ್, ಇದು ಗೋಪಾಲಯ್ಯನವರ ಮಾತು. ಯಾವುದೇ ರೀತಿಯಾದ ಕೆಲಸಗಳನ್ನು ಮಾಡಿದ್ರೆ ಅದು ಒಳ್ಳೆ ರೀತಿಯಿಂದ ಇರಬೇಕು. ಇವತ್ತು ಕೂಡ ಮಹಾಲಕ್ಷ್ಮಿ ಲೇಔಟ್ನ ಸಾಕಷ್ಟು ಭಾಗಗಳಲ್ಲಿ ಅನ್ನದಾನವನ್ನು ಮಾಡ್ತಾ ಇದ್ದೇವೆ ಅಂತೇಳಿ ಒಂದು ಪ್ರಮುಖವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವರೇ ಖುದ್ದಾಗಿ ಬಂದು ಇಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ಮುಂದೆ ನಿಂತು ನಡೆಸ್ತಾ ಇದ್ದಾರೆ. ರಕ್ತದಾನ, ಅನ್ನದಾನ, ಈ ರೀತಿಯಾದಂಥ ಪ್ರಮುಖ ವಿಚಾರಗಳನ್ನು ಇಟ್ಕೊಂಡು ಮಾಡ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು. ರಕ್ತದಾನವನ್ನು ಆಗ್ತಾ ಇದೆ, ಅನ್ನದಾನ ಆಗ್ತಾ ಇದೆ. ಗೋಪಾಲ್ ಅವರು ಹೇಳಿದಾಗೆ ಇದೊಂದು ಜವಾಬ್ದಾರಿ ಕೂಡ ಹೌದು. ಪ್ರಮುಖವಾಗಿ ಅಪ್ಪು ಅವರ 50ನೇ ವರ್ಷದ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಸಾಕಷ್ಟು ಕೆಲಸಗಳು ಆಗ್ತಾ ಇದ್ದಾವೆ. ಅದರಲ್ಲೂ ಗೋಪಾಲಯ್ಯನವರೇ ಪ್ರಮುಖವಾಗಿ ಬಂದು ಖುದ್ದಾಗಿ ಸ್ಥಳಕ್ಕೆ ಬಂದು ಭೇಟಿ ಕೊಟ್ಟು ಯಾವುದೇ ರೀತಿಯಾದ ಸಮಸ್ಯೆಗಳು ಆಗದಂತೆ ನೋಡ್ಕೊಳ್ತಾ ಇರೋದು. ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಜನ ಅಪ್ಪು ಅವ್ರದ್ದು ಫೋಟೋಗಳು, ಮೊಬೈಲ್ಗಳು ಫೋಟೋಗಳು ಹಾಕ್ಕೊಂಡು ಜೀವನ ಮಾಡ್ತಾರೆ. ಅವ್ರೆಲ್ರಿಗೂ ಒಂಥರ ದಾರಿದೀಪ. ಅವ್ರು ಕೇಳಿಲ್ಲ, ಜನ ಕೇಳಿಲ್ಲ. ಅವರು ಮಾತಾಡಿಸ್ತೀನಿ. ಅಣ್ಣ ಹೇಳಿ, ಹೇಗಿದೆ ವ್ಯಾಪಾರ? ವ್ಯಾಪಾರ ಪರವಾಗಿಲ್ಲ, ಒಂದು ಸ್ವಲ್ಪ ಈಗ ನಡೀತದೆ. ಈಗ ಸ್ವಲ್ಪ ಜನ ಸ್ವಲ್ಪ ಜನ ಬರ್ತಾವ್ರೆ. ಅಭಿಮಾನಿಯವರು ಸ್ವಲ್ಪ ಜಾಸ್ತಿ ಇದ್ದಾರೆ. ಅವರಿಂದ ಪರವಾಗಿಲ್ಲ, ಸ್ವಲ್ಪ ಇದು ಬಿಸ್ನೆಸ್ ಸ್ವಲ್ಪ ಆಗ್ತಾಯಿದೆ. ಅವರಿಂದ ಸ್ವಲ್ಪ ಜೀವನ ಇದು ಯಾವಾಗಿಂದ ಬಂದಿದ್ದಾರೋ ಆವಾಗಿಂದ ಜನ ಸ್ವಲ್ಪ ಫುಲ್ ಜಾಸ್ತಿ ಇದ್ದಾರೆ. ಈಗ ಪ್ರೀತಿನೂ ಅವರು ಇನ್ನೂ ಕಡಿಮೆ ಆಗಿಲ್ಲ. ಇನ್ನೂ ಪ್ರೀತಿ ಇನ್ನೂ ಜಾಸ್ತಿನೇ ಆಗ್ತಾಯಿದೆ. ಎಲ್ಲ ಅವರಿದ್ರೂ ಈಗ ಪ್ರೀತಿ ಹಂಗೆ ಇದೆ, ಇಲ್ಲಾಂದ್ರೂ ಪ್ರೀತಿ ಹಂಗೆ ಇದೆ. ಅವರು ಜೀವನ ಹೆಂಗಿದೆ ಇನ್ನೂ ಸ್ವಲ್ಪ ಜಾಸ್ತಿ ನಡೀತದೆ ಅವ್ರಿಗೋಸ್ಕರ. ರೀತಿ ಇದಂಥ ಸಾಕಷ್ಟು ಜನ ಅಭಿಮಾನಿಗಳು ಬಂದು ಇಲ್ಲಿ ಅವರಿಂದ ಒಂದಷ್ಟು ಜನ ಜೀವನ ಕಟ್ಕೊಂಡಿರೋದು. ಯಾವುದೋ ಒಂದು ಚಿಕ್ಕ ವ್ಯಾಪಾರ ಮಾಡ್ತಾರೆ, ಒಂದು ಟವಲ್ ಮಾರ್ತಾರೆ, ಅವ್ರದ್ದೊಂದು ಫೋಟೋ ಮಾರ್ತಾರೆ,
ಅವ್ರದ್ದೇನೋ ಸಂಬಂಧಪಟ್ಟಿದ್ದು ಒಂದು ಬೇರೆ ಐಟಮ್ನ ಮಾರಿ ಜೀವನ ಕಟ್ಕೋತಾರೆ. ದಿನಕ್ಕೆ 1,000-2,000 ಜೀವನ ಮಾರಿ ಸಂಪಾದನೆ ಮಾಡಿ ಸಂಸಾರವನ್ನು ಮಾಡೋವಂಥದ್ದು. ನಿಜಕ್ಕೂ ಖುಷಿ ಆಗುತ್ತೆ ನೀತಿ. ಸಾಕಷ್ಟು ಅಪ್ಡೇಟ್ಗಳನ್ನು ನಿಮಗೆ ಕೊಡ್ತಾ ಹೋಗ್ತೀನಿ. ನೇರ ಕಂಠೀರವ ಸ್ಟುಡಿಯೋಯಿಂದ ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ರಮೇಶ್, TV5 ನ್ಯೂಸ್, ಬೆಂಗಳೂರು. ಓಕೆ, ಥ್ಯಾಂಕ್ ಯು ರಮೇಶ್ ತಮ್ಮ ಡೀಟೇಲ್ಸ್ಗಾಗಿ.